ನಮಸ್ಕಾರ ಎಲ್ರಿಗೂ. ನಾನು ರಮ್ಯ ಜಗತ್ ಮೈಸೂರು. ಬಿಗ್ ಬಾಸ್ ಬಗ್ಗೆ ಸಾಮಾನ್ಯ ನಾನು ಶೋ ನಡೀತಾ ಇರುವಾಗಲೂ ಎಲ್ಲೋ ವಿಡಿಯೋದಲ್ಲೆಲ್ಲೂ ಮಾತನಾಡಿಲ್ಲ. ಅದರ ಸಂದರ್ಭಗಳು ಕೂಡ ಬಂದಿಲ್ಲ. ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಅದರ ಸುದ್ದಿ ಏನು ನಾವು ಮನೋರಂಜನೆ ಇದು ಕ್ಯಾಟಗರಿಲಿ ಬರೀಬೇಕಿತ್ತು ನಮ್ಮ ವೆಬ್ಸೈಟ್ಗಳಿಗೆ ಅಲ್ಲಿ ನಾವು ಬರಿತಾ ಇದ್ವಿ ಅಷ್ಟೇ. ಸೊ ಇಲ್ಲಿ ಮಾತಾಡುವಂತಹ ಸಂದರ್ಭ ಏನೂ ಬಂದಿರಲಿಲ್ಲ. ಬಟ್ ಇವತ್ತು ನಾನು ಒಂದು ವಿಡಿಯೋ ನೋಡಿದೆ. ನಾನು ಒಬ್ಬರು ಗಿಲ್ಲಿ ಅವರ ಟ್ಯಾಟೂವನ್ನು ಹಾಕಿಸ್ಕೊಂಡಿದ್ದಂಥವ್ರು ಅವರನ್ನು ಬಿಗ್ ಬಾಸ್ ಮನೆಗೂ ಕೂಡ ಕರೆಸಿ ಒಂದು ಫ್ಯಾನ್ ಮೀಟ್ ಥರ ಏನೋ ಮಾಡಿದ್ರಲ್ಲ, ಆ ಒಂದು ಎಪಿಸೋಡ್ನಲ್ಲಿ ಅವರು ಕೈ ಮೇಲೆ ಗಿಲ್ಲಿ ಅವರ ಟ್ಯಾಟೂವನ್ನು ಹಾಕ್ಸ್ಕೊಂಡಿದ್ದನ್ನು ತೋರಿಸಿದ್ರು. ಅದಕ್ಕೆ ಗಿಲ್ಲಿಯವರು ನಾನು ಹೊರಗಡೆ ಬಂದಾಗ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಕೂಡ ಹೇಳಿದರು. ಅದಕ್ಕೆ ಇವಾಗ ಆ ವ್ಯಕ್ತಿ ಇನ್ನೂ ಮೀಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ತೀರಾ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡಿದ್ದನ್ನು ನಾನು ನೋಡಿದೆ. ಆ್ಯಕ್ಚುಲಿ ಯಾವ ರೀತಿ ಜನರು ಹೋಗ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಹೊರಗಡೆ ಬಂದ ತಕ್ಷಣ ಮೀಟ್ ಮಾಡ್ತೀನಿ ಅಂತಿದ್ರು. ನಿಮ್ಮ ಟ್ಯಾಟೂ ಹಾಕ್ಸ್ಕೊಂಡಿದ್ದೆ ದೊಡ್ಡ ತಪ್ಪಾಗೋಯಿತು, ನನ್ನ ಮನೆಯವರೆಲ್ಲ ಹೋಗಿತಾ ಇದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿತಾ ಇದ್ದಾರೆ, ರೋಡಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ, ಈ ರೀತಿ ಎಲ್ಲ ಒಬ್ಬ ವ್ಯಕ್ತಿ ಆಡಿದ್ದು ನೋಡಿದೆ ನಾನು. ಸ್ವಲ್ಪ ಯಾಕೋ ತೀರಾ ಅದೇನಿಲ್ಲ, ಅಷ್ಟು ಸ್ವಲ್ಪ ಸಿಲ್ಲಿ ಅನ್ನಿಸ್ತು. ಯಾಕಂತಂತಂದರೆ ಗಿಲ್ಲಿ ಈ ಒಂದು ಸ್ಟೇಜಿಗೆ ಬರಬೇಕಂದಿದ್ರೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಕಷ್ಟ ಅಂದರೆ ತಾನು ಮಾಡ್ತಾ ಇದ್ದಂತಹ ಶಾರ್ಟ್ ಮೂವಿ ಆ ಟೈಮ್ನಲ್ಲಿ ಈ ಥರ ಎಲ್ಲ ಪ್ರಮೋಷನ್ ಎಲ್ಲ ಜಾಸ್ತಿ ಇರ್ತಿರಲಿಲ್ಲ, ಜಾಸ್ತಿ ಪ್ರಚಾರ ಸಿಗ್ತಾ ಇರಲಿಲ್ಲ. ಟ್ರಾಲ್ ಪೇಜಸ್ಗಳಿಗೆ ಇನ್ಬಾಕ್ಸಲ್ಲಿ ಖುದ್ದು ಗಿಲ್ಲಿನೇ ಮೆಸೇಜ್ ಆಗ್ತಾಯಿದ್ರು, ನಮ್ಮದೊಂದು ಶೇರ್ ಮಾಡಿ ಅಂತ ಅಂದ್ಬಿಟ್ಟೆಲ್ಲ. ಸಾಕಷ್ಟು ಟ್ರಾಲ್ ಪೇಜ್ಗಳಿಗೆಲ್ಲ ನಮ್ಮ ಶಾರ್ಟ್ ಮೂವಿ ಒಂದು ಬೈಟ್ ರಿಲೀಸ್ ಆಗುತ್ತೆ, ಇದನ್ನು ಶೇರ್ ಮಾಡಿ ಒಂದು ಸ್ವಲ್ಪ ವೈರಲ್ ಆದರೆ ನಮಗೂ ಹೆಲ್ಪ್ ಆಗುತ್ತೆ ಅಂತೆಲ್ಲ ಪಾಪ ಶೇರ್ ಮಾಡಿಸ್ಕೊಂಡು ರಿಕ್ವೆಸ್ಟ್ ಮಾಡಿಸ್ಕೊಂಡು ವೈರಲ್ ಆದಾಗ ಮತ್ತೆ ಅವರಿಗೆ ಥ್ಯಾಂಕ್ಸ್ ಹೇಳ್ಕೊಂಡು ಮತ್ತು ಇರೋ ದುಡ್ಡಲ್ಲಿ ಒಂದಿಷ್ಟು ಸೇವಿಂಗ್ಸ್ ಮಾಡಿ ಆ ಶಾರ್ಟ್ ಮೂವಿಗಳು ಮಾಡಿ, ಆಮೇಲೆ ರಿಯಾಲಿಟಿ ಶೋಗಳಲ್ಲಿ ಏನು ಕ್ರ್ಯೂ ಮೆಂಬರ್ ಆಗಿ ವರ್ಕ್ ಮಾಡಿ, ನೆಕ್ಸ್ಟ್ ಅದೇ ರಿಯಾಲಿಟಿ ಶೋಲ್ಲಿ ಒಂದು ಚಾನ್ಸ್ ತೊಗೊಂಡು ಕಷ್ಟಪಟ್ಟು ಆಮೇಲೆ ಶೋ ಮೇಲೆ ಮಾಡಿ ಈಗ ಬಿಗ್ ಬಾಸ್ ಅವಕಾಶ ಪಡೆದು ಏನೋ ಜನರ ಪ್ರೀತಿಯನ್ನು ಪಡ್ಕೊಂಡು ಜನರ ಅಭಿಮಾನದಿಂದ ವಿನ್ನಾಗಿ ಹೊರಗಡೆ ಬಂದಿದ್ದಾರೆ. ಗಿಲ್ಲಿ ಇದ್ದಷ್ಟು ದಿನ ಅವರು ಮನೋರಂಜನೆಯಲ್ಲಿ ಕೊಟ್ಟಿದ್ದಾರೆ, ಬಿಗ್ ಬಾಸ್ ಶೋ ಒಳಗಡೆ ಮನೋರಂಜನೆ ಕೊಟ್ಟಿದ್ದಾರೆ. ಆ ಮನೋರಂಜನೆ ಜನರಿಗೆ ಖುಷಿ ಕೊಟ್ಟಿದೆ ಅಷ್ಟೇ. ಅವರು ಮನೋರಂಜನೆ ಕೊಟ್ಟಿದ್ದಾರೆ, ಸುಮ್ಮನೆ ಯಾರು ಕೂಡ ಅವರಿಗೆ ಫ್ಯಾನ್ಸ್ ಆಗಿಲ್ಲ, ಅಥವಾ ಸುಮ್ಮನೆ ಯಾರು ಕೂಡ ಫ್ಯಾನ್ಸ್ ಅಂತ ಹೇಳೋಕ್ಕಿಂತ ಅವ್ರನ್ನ ಇಷ್ಟಪಟ್ಟಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಅವ್ರನ್ನ ಸುಮ್ಮನೆ ಏನು ಇಷ್ಟಪಟ್ಟಿಲ್ಲ, ಅವರು ಅಷ್ಟೇ ಕಷ್ಟಪಟ್ಟು ಮನೋರಂಜನೆ ಕೊಟ್ಟಿದ್ದಾರೆ. ಅವ್ರ ಟ್ಯಾಲೆಂಟ್ ಯೂಸ್ ಮಾಡಿದ್ದಾರೆ, ಅವ್ರ ಟ್ಯಾಲೆಂಟ್ ಯೂಸ್ ಮಾಡಿ ಮನೋರಂಜನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಜನರಿಗೂ ಕೂಡ ಆ ಗಿಲ್ಲಿ ಅನ್ನುವಂತಹ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆ ವ್ಯಕ್ತಿತ್ವ ಇಷ್ಟ ಆಯಿತು, ಅದಕ್ಕೆ ಅಭಿಮಾನಿಗಳ ಆದರು. ಆದರೆ ಇವರು ಪಾಪ ಅವರ ಟ್ಯಾಟೂವನ್ನು ಹಾಕ್ಸ್ಕೊಂಡ ತಕ್ಷಣ ಇಂಟರ್ವ್ಯೂ ಎಲ್ಲ ಕೊಡೋದು ನೋಡಿದೆ ನಾನು. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಪೇಜ್ಗಳಿಗೆ GT ಮಾಲ್ಗೆ ಬಂದಿದ್ದರು, 1.5 ಕಿಲೋಮೀಟ್ರ್ ಅಷ್ಟೇ, ನನ್ನ ಮನೆ ಬಂದಿಲ್ಲ, ನನ್ನ ಮೀಟ್ ಮಾಡಿಲ್ಲ ಅಂತೆಲ್ಲ ಅಂದ್ಬಿಟ್ಟು. ಅವ್ರು ಯಾಕೆ ನಿಮ್ಮನ್ನು ಮೀಟ್ ಮಾಡಬೇಕು ಆ್ಯಕ್ಚುಲಿ? ಅಂದರೆ ಅಭಿಮಾನಿಗಳ ಗೌರವ ಕೊಡಬಾರ್ದು ಅಂತ ಹೇಳಿ ಪ್ರಶ್ನೆ ಕೇಳಬೇಡಿ. ಅವರು ಸಾಕಷ್ಟು ಸ್ಟ್ರಗಲ್ ಮಾಡಿ ಪೊಸಿಷನ್ಗೆ ಬಂದಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಅಷ್ಟೇ ಅವ್ರ ಜೀವನ ಅಲ್ಲ. ಈಗ ಒಳಗಡೆ ಹೋಗೋಕ್ಕೆ ಮುಂಚೆ ಅದೆಷ್ಟು ಸಾವಿರ ಕಮಿಟ್ಮೆಂಟ್ಸ್ ಇತ್ತು, ಹೊರಗಡೆ ಬಂದಮೇಲೆ ಇನ್ನೆಷ್ಟು ಕಮಿಟ್ಮೆಂಟ್ಗಳಿದೆಯೋ, ಈಗ ಅದೆಲ್ಲವನ್ನು ಕೂಡ ಫಸ್ಟ್ ನೋಡಬೇಕಾಗಿದೆ. ಜೊತೆಗೆ ದೊಡ್ಡವ್ರನ್ನ ಯಾಕೆ ಮೀಟ್ ಮಾಡ್ತಿದ್ದಾರೆ ಅಂತಂತಂದರೆ ಸಿನಿಮಾ ಇಂಡಸ್ಟ್ರಿನವ್ರು ಆಗಿರ್ಬೋದು, ಅವ್ರು ಕರೆದಾಗ ಹೋಗಲೇಬೇಕು. ಯಾಕೆ ಅಂತಂದರೆ ಅಭಿಮಾನಿಗಳಿಗಿಂತ ದೊಡ್ಡದಂದರೆ ಅಭಿಮಾನಿಗಳಿಗಿಂತ ಯಾರೋ ದೊಡ್ಡವರಲ್ಲ ನಿಜ. ಆದರೂ ಯಾಕೆ ಹೋಗಬೇಕು ಅಂತಂದರೆ ಬಿಗ್ ಬಾಸ್ ಅಷ್ಟೇ ಅವ್ರ ಜೀವನ ಅಲ್ಲ, ನೆಕ್ಸ್ಟು ಆ್ಯಕ್ಚುಲಿ ಬಿಗ್ ಬಾಸ್ ಅನ್ನೋದು ನೆಕ್ಸ್ಟ್ ಅವ್ರಿಗೆ ಜೀವನ ಕಟ್ಕೊಳ್ಳೋಕ್ಕೆ ಒಂದು ದಾರಿಯನ್ನು ತೋರಿಸ್ಕೊಟ್ಟಿದೆ. ಈಗ ನೆಕ್ಸ್ಟ್ ಜೀವನ ಕಟ್ಕೊಳ್ಳೋಕ್ಕೆ ಒಂದಷ್ಟು ಅವಕಾಶಗಳು ಸಿಗ್ತಾಯಿದೆ. ಅವಕಾಶಗಳು ಸಿಗಬೇಕು ಅಂತಂದರೆ ಇವರು ಅಲ್ಲೆಲ್ಲ ಹೋಗಲೇಬೇಕಾಗುತ್ತೆ, ಯಾರು ಕರೀತಾರೆ ಅಲ್ಲಿ ಹೋಗಬೇಕಾಗುತ್ತೆ. ಅಲ್ಲಿಂದ ಮುಂದೆ ಇವ್ರ ಬದುಕಿಗೆ ಯಾವ್ದಾದ್ರು ದಾರಿ ಸಿಗ್ಬೋದು, ಅದನ್ನು ಅವರು ಹುಡ್ಕೋಬೇಕಾಗತ್ತೆ. ಒಂದು ಫಂಕ್ಷನ್ಗೆ ಕರೆದಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ, ನಮ್ಮನ್ನು ಬಂದಿಲ್ಲ. ಆ ಫಂಕ್ಷನಿಂದ ಏನೋ ಅವ್ರಿಗೊಂದು ಆರ್ಥಿಕವಾಗಿ ಏನೋ ಒಂದು ದಾರಿ ಆಗ್ಬೋದು, ಅಥವಾ ಇನ್ನೇನೋ ನೆಕ್ಸ್ಟ್ ಯಾವುದೋ ಸಿನಿಮಾಗೆ ಯಾರೋ ಪ್ರೊಡ್ಯೂಸರ್ಗಳು ಕರೆಸಿರ್ಬೋದು, ಅಥವಾ ಸಿನಿಮಾ ಇಂಡಸ್ಟ್ರಿಯವ್ರ ಹೀರೋಗಳನ್ನ ಮೀಟ್ ಮಾಡಿದಾಗ ಅವರ ನೆಕ್ಸ್ಟ್ ಸಿನಿಮಾಗೆ ಇವ್ರಿಗೆ ಚಾನ್ಸ್ ಕೊಡ್ಬೋದು. ಈ ರೀತಿಯೆಲ್ಲ ಸಾಕಷ್ಟು ಇರ್ತವೆ. ಯಾಕಂದರೆ ಸುಮ್ಮನೆ ಫೇಮ್ ತಗೊಂಡ ತಕ್ಷಣ ಒಂದಷ್ಟು ಒಂದು ತಿಂಗಳು 2 ತಿಂಗಳು ಟ್ರೆಂಡಲ್ಲಿ ಇದ್ಬಿಟ್ಟು ಎಷ್ಟೋ ಜನ ಆ ಥರ ಆಗಿದ್ದಾರೆ. ಈ ಹಿಂದೆ ಬಿಗ್ ಬಾಸಲ್ಲಿ ಬಂದಂತಹ ಸಾಕಷ್ಟು ಜನ ಹೆಸರಿಗೆ ಇಲ್ದಂಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಜೊತೆಗೆ ಮುಗ್ಧರಾಗಿ ಬಂದು ಪಾಪ ಅವ್ರ ಜೀವನನೇ ಬೇರೆ ರೀತಿಯಾಗಿದ್ದು ಕೂಡ ನಾವು ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ನೋಡಿದ್ವಿ. ಆ ಥರ ಗಿಲ್ಲಿಯವ್ರ ಜೀವನ ಆಗಬಾರ್ದು, ಆಗೋದು ಇಲ್ಲ. ಯಾಕಂದರೆ ಗಿಲ್ಲಿ ಫಸ್ಟಿಂದ ಸ್ಟ್ರಗಲ್ ಪಟ್ಕೊಂಡು ಅವರು ಪಟ್ಟಿರೋ ಸ್ಟ್ರಗಲ್ಲು ಕೂಡ ಅವ್ರಿಗೆ ಅರಿವಿಗಿದೆ. ಮುಂದೆ ನನ್ನ ಬದುಕನ್ನು ಕಟ್ಕೋಬೇಕಂದ್ರೆ ನಾನು ಏನು ಮಾಡಬೇಕನ್ನೋ ಅಂತಹ ಅರಿವಿದೆ. ಆ ಒಂದು ಅರಿವನ್ನು ಇಟ್ಟುಕೊಂಡೇ ಅವರು ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕು ಮಾಡ್ತಿರ್ತಾರೆ.
ಜೊತೆಗೆ ಇಷ್ಟು ವರ್ಷದ ಸ್ಟ್ರಗಲ್ಗೇನಲ್ಲಿ ಆ ಟೈಮ್ನಿಂದನೂ ಅವ್ರ ಸ್ಟ್ರಗಲ್ನ ನಾವು ನೋಡ್ತಾ ಬಂದಿದ್ದೀವಿ. ಇಷ್ಟು ವರ್ಷದ ಸ್ಟ್ರಗಲ್ಗೆ ಏನೋ ಒಂದು ಖುಷಿ ಸಿಕ್ಕಿದೆ, ಒಂದು ದೊಡ್ಡ ಮಟ್ಟದಲ್ಲಿ ಖುಷಿ ಸಿಕ್ಕಿದೆ. ಆ ಖುಷಿನ ಅನುಭವಿಸೋಕ್ಕೆ ಬಿಟ್ಬಿಡಿ. ಸುಮ್ಮನೆ ಅಭಿಮಾನ ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಹಿಂಗೆ ಇರಬೇಕು, ನೀನು ಹಿಂಗೆ ಮಾಡಬೇಕು, ನೀನು ನಮ್ಮನ್ನೇ ಬಂದು ಮೀಟ್ ಮಾಡಬೇಕು, ಈ ರೀತಿಯೆಲ್ಲ ಮಾಡೋದು ಅಭಿಮಾನನೇ ಅಲ್ಲ. ಅವರು ಮನೋರಂಜನೆ ಕೊಟ್ಟಿದ್ದಾರೆ, ಖುಷಿ ಪಟ್ಟಿದ್ದೀವಿ, ಅಭಿಮಾನ ತೋರಿಸಿದ್ದೀವಿ ಅಷ್ಟೇ. ಅವ್ರಿಗೆ ಏನು ನಾವು ನಿಜವಾಗಿ ಗೌರವ ಕೊಡ್ತೀವಲ್ಲ, ಅವರ ಒಂದು ವ್ಯಕ್ತಿತ್ವಕ್ಕೆ ಗೌರವ ಕೊಡೋದಾಗಲಿ, ಅವರ ಒಂದು ಸಮಯಕ್ಕೆ ಗೌರವ ಕೊಡೋದಾಗಲಿ ಮಾಡ್ತೀವಲ್ಲ, ಅದೇ ನಿಜವಾದ ಅಭಿಮಾನ. ಬಿಟ್ಬಿಡಬೇಕು, ನಮ್ಮನ್ನು ಬಂದು ಮೀಟ್ ಮಾಡಿಲ್ಲ. ಆ್ಯಕ್ಚುಲಿ ಗಿಲ್ಲಿ ಹೆಸ್ರು ಹೇಳ್ಕೊಂಡು ಇವರು ಫೇಮಸ್ ಆಗಿದ್ದು ನಿಜ ಹೇಳ್ಬೇಕಂತಂದರೆ. ಅವರ ಟ್ಯಾಟೋ ಹಾಕಿಸ್ಕೊಂಡು ಇಲ್ಲಾಂದಿದ್ರೆ ಇವರ ಇಂಟರ್ವ್ಯೂಗಳನ್ನ ಯಾರು ತೊಗೊತಾಯಿದ್ರು, ಇಲ್ಲಾಂದರೆ ಇವ್ರ ಮುಂದೆ ಯಾರು ಮೈಕ್ ಹಿಡಿತಾಯಿದ್ರು, ಇಲ್ಲಾಂದರೆ ಇವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಬಿಡ್ತಾಯಿದ್ರು, ಯಾರೂ ಬಿಡ್ತಾ ಇರಲಿಲ್ಲ. ಗಿಲ್ಲಿ ಅವ್ರಿಗೆ ಅಭಿಮಾನಿಯಾಗಿದ್ದಕ್ಕೆ ನಿಮ್ಗೊಂದಿಷ್ಟು ಹೆಸರು ಬಂದಿದೆ, ಅದಕ್ಕೆ ಸುಮ್ಮನೆ ಆಗಿಬಿಟ್ರೆ ಒಳ್ಳೆಯದು. ಅವರೊಬ್ಬರು ಅಂತಲ್ಲ, ಕೆಲವೊಂದಿಷ್ಟು ಒಂದಿರೋ 2-3 ಜನ ಎಲ್ಲ ಜಸ್ಟ್ ನೋಡಿದೆ. ಅದಕ್ಕೆ ಇದು ಒಂದು ಮನೋರಂಜನೆ ಥರ ಅಂದ್ಕೊಳ್ಳಿ. ನಿಮ್ಮ ಲೈಫು ಇದೆ, ನಿಮ್ಮ ಲೈಫು ದೊಡ್ಡದಿದೆ. ಪಾಪ ಆತ ಈಗ ಗಿಲ್ಲಿ ಅವ್ರ ಲೈಫ್ನ ಸೆಟ್ಲ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಸಮಯಾವಕಾಶವನ್ನು ಕೊಟ್ಬಿಡಿ. ಅವ್ರ ನೆಕ್ಸ್ಟ್ ಸಿನಿಮಾ ಕೆರಿಯರ್ ದೊಡ್ಡದು. ಸಿನಿಮಾಗೋಸ್ಕರನೇ ಅವರು ಶಾರ್ಟ್ ಮೂವೀಸಿಂದನೂ ಕೂಡ ಟ್ರೈ ಮಾಡ್ತಿದ್ದಂಥದ್ದು. ಸಿನಿಮಾ ಇಂಡಸ್ಟ್ರೀಲಿ ನಟನಾಗಿ ಗುರುತಿಸ್ಕೋಬೇಕು ಅಂತಲೇ ಗಿಲ್ಲಿ ನಟ ಅಂತ ಹೆಸರನ್ನು ಇಟ್ಕೊಂಡಂಥದ್ದು. ಜೊತೆಗೆ ಅವ್ರೇನು ಹೀರೋ ಆಗಬೇಕಂತೇನಿಲ್ಲ, ಜಸ್ಟ್ ನಟ ಆಗಬೇಕು, ಕಲಾವಿದ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಧಾರಾವಾಹಿಗಳಲ್ಲಾಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು ನಟಿಸ್ಬೇಕು, ಅಭಿನಯಿಸಬೇಕು, ನಾನೊಬ್ಬ ಕಲಾವಿದ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇಷ್ಟು ವರ್ಷ ಸ್ಟ್ರಗಲ್ ಪಟ್ಟಿರೋದು. ಸೊ ಆ ಸ್ಟ್ರಗಲ್ ಪಟ್ಟಿದ್ದಕ್ಕೆ ಈಗ ಒಂದು ದಾರಿ ಸಿಕ್ಕಿದೆ. ಆ ದಾರಿಗೆ ಹೋಗಲಿಕ್ಕೆ ಬಿಟ್ಬಿಡಿ. ಸುಮ್ಮನೆ ಎಳೆದು ಇಲ್ವಾ ಅಲ್ವಾ ಅಭಿಮಾನಿಗಳು ನೋಡಬೇಕು. ನೆಕ್ಸ್ಟ್ ಸಿನಿಮಾ ಬಂತು ಅವ್ರದ್ದು, ಸಿನಿಮಾ ನೋಡಿ ಅಭಿಮಾನ ತೋರಿಸ್ಕೊಳ್ಳಿ, ಆಗ ಖುಷಿ ಪಡ್ತಾರೆ. ಬಂದು ಮೀಟ್ ಮಾಡಿಲ್ಲ, ನಿನ್ನ ಅಭಿಮಾನಿಯಾಗಿದ್ದಕ್ಕೆ ನನಗೆ ರೋಡಲ್ಲಿ ಓಡಾಡೋಕ್ಕಾಗ್ತಿಲ್ಲ, ಇದೆಲ್ಲ ಏನು ಅಸಹ್ಯ ಅನಿಸುತ್ತೆ, ತೀರಾ ಅಸಹ್ಯ ಅನಿಸುತ್ತೆ. ಇದೆಲ್ಲ ಬಿಟ್ಟಾಕಿ ಫಸ್ಟ್ ನಿಮ್ಮ ಲೈಫ್ ನೋಡ್ಕೊಳ್ಳಿ, ನಿಮ್ಮ ಕೆಲಸ ಏನು, ನಿಮ್ಮ ಕಾರ್ಯ ಏನು. ಮನೋರಂಜನೆ ಕೊಟ್ಟಿದ್ದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾ ಹೋಗಿ ನೋಡ್ತೀವಿ, ಒಬ್ಬರು ಸಿನಿಮಾ ಇಷ್ಟ ಆಗುತ್ತೆ, ದುಡ್ಡು ಕೊಟ್ಟು ಹೋಗಿ ನೋಡಿದ್ವಿ ಅನ್ನೋ ಕಾರಣಕ್ಕೋಸ್ಕರ ಆ ಹೀರೋ ಬಂದು ನಮ್ಮನ್ನು ಮೀಟ್ ಮಾಡಬೇಕು, ಹೀರೋಯಿನ್ ಬಂದು ನಮ್ಮನ್ನು ಮೀಟ್ ಮಾಡಬೇಕಂತ ಯಾವತ್ತಾದರೂ ಅಪೇಕ್ಷೆ ಪಡ್ತೀವ? ಇಲ್ಲ. ಅದೇ ಥರ ಅಷ್ಟೇ, ಇದು ಒಂದು ಶೋ ನೋಡಿದ್ವಿ. ಶೋಲಿ ಸಿಕ್ಕಾಪಟ್ಟೆ ಮನೋರಂಜನೆ ಕೊಟ್ಟಿದ್ದಾರೆ. ಹೆವಿ ಟ್ಯಾಲೆಂಟೆಡ್ ವ್ಯಕ್ತಿ. ಸೊ ತನ್ನ ಟ್ಯಾಲೆಂಟ್ ಯೂಸ್ ಮಾಡ್ಕೊಂಡು ಮನೋರಂಜನೆ ಕೊಟ್ಟರು, ಅದೆಲ್ಲರಿಗೂ ಜನರಿಗೆ ಇಷ್ಟ ಆಯಿತು, ಓಟ್ ಹಾಕಿದ್ರು, ಗೆಲ್ಲಿಸಿದ್ರು. ಈಗ ವಿನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಅವ್ರ ಬದುಕಲ್ಲಿ ಅವ್ರು ಕಟ್ಕೊಳ್ಳೋಕ್ಕೆ ಬಿಟ್ಬಿಡ್ಬೇಕು. ಸಮಯ ಆದಾಗ ಆ ಥರ ಮೀಟ್ ಮಾಡಬಹುದೇನೋ, ಮಾಡದೇನೋ ಇರ್ಬೋದೇನೋ. ಮಾಡಿದ್ರು ಖುಷಿ ಪಟ್ಕೋಬೇಕು, ಮಾಡದೇ ಇದ್ದರೂ ಬೇಜಾರು ಮಾಡ್ಕೋಬಾರ್ದು. ಅಭಿಮಾನ ಅನ್ನೋದು ಅಪೇಕ್ಷೆ ಪಡೋದಲ್ಲ, ಜಸ್ಟ್ ಅಭಿಮಾನಿಸೋದು. ಅಂದರೆ ಇನ್ನೊಬ್ಬರನ್ನ ಗೌರವಿಸೋದೇ ಅಭಿಮಾನ. ಅಪೇಕ್ಷೆ ಪಟ್ಟಿರೋದು ಅಭಿಮಾನನೇ ಆಗಲ್ಲ, ಅದು ಬೇರೆ ರೀತಿಯೇ ಆಗುತ್ತೆ. ಸೊ ಜೊತೆಗೆ ಅವ್ರನ್ನ ಇಂಟರ್ವ್ಯೂ ಮಾಡಿ ಅದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತಾರೆ. ಅವರು ಕೂಡ ಸುಮ್ಮನೆ ಸ್ಟಾಪ್ ಮಾಡಿ, ಅದೇನು ಅವಶ್ಯಕತೆ ಇಲ್ಲ. ಜೊತೆಗೆ ಪಾಪ ಅವರಿಗೂ ಇದರಿಂದ ಕೆಟ್ಟ ಹೆಸರು ಬರೋದು ಬೇಡ. ಆತನ ಬದುಕನ್ನು ಹಿಂಗೋ ಪಟ್ಟಂತಹ ಶ್ರಮಕ್ಕೆ ಒಂದಿಷ್ಟು ಪ್ರತಿಫಲ ಸಿಗ್ತಾಯಿದೆ ನೋಡಿ ಖುಷಿ ಪಟ್ಬಿಟ್ಟು ಸುಮ್ಮನೆ ಆಗಬೇಕಷ್ಟೇ. ಸೊ ಫಸ್ಟ್ ನಿಮ್ಮ ಲೈಫ್ಗಳನ್ನ ನೋಡಿ, ನಿಮ್ಮ ಲೈಫಲ್ಲಿ ಏನು ಇಂಪಾರ್ಟೆಂಟ್ ಇದೆಯೋ ಅದನ್ನು ನೋಡ್ಕೊಳ್ಳಿ, ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಳಿ. ಅವ್ರನ್ನ ದೂರದಿಂದನೇ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ ದೂರದಿಂದನೇ ನೋಡಿದ್ರೆ ಅದು ಸಂತೋಷ. ದೂರದಿಂದನೇ ನೋಡಿ ಖುಷಿಪಡಿ. ಅವ್ರು ನೆಕ್ಸ್ಟ್ ಸ್ಟೆಪ್ಗೆ ಹೋದರೆ, ನಾನು ಅಭಿಮಾನ ಇಟ್ಟಿದ್ದ ವ್ಯಕ್ತಿ, ನಾನು ಇಷ್ಟಪಟ್ಟಿದ್ದು ಗಿಲ್ಲಿ ಇವಾಗ ಈ ಸ್ಟೇಜಿಗೆ ಬೆಳೆದ್ರು ಅಂದ್ಬಿಟ್ಟು ಇನ್ನೂ ಖುಷಿಪಡಿ. ಸಾಕಷ್ಟು ಸಿನಿಮಾಗಳನ್ನ ಮಾಡಲಿ, GT ಮಲ್ಗಾದರೂ ಹೋಗಲಿ, ರಾಜಕಾರಣಿನಾದರೂ ಮೀಟ್ ಮಾಡಲಿ, ಸಿನಿಮಾ ಹೀರೋಗಳನ್ನಾದರೂ ಮೀಟ್ ಮಾಡಲಿ, ಖುಷಿಪಡಿ. ಇವ್ರಿಗೆಲ್ಲ ಮೀಟ್ ಮಾಡೋಂಥ ಅವಕಾಶ ಸಿಕ್ತು, ನೆಕ್ಸ್ಟ್ ಗಿಲ್ಲಿಗೆ ಒಳ್ಳೊಳ್ಳೆ ಚಾನ್ಸ್ ಸಿಗುತ್ತೆ, ಒಳ್ಳೊಳ್ಳೆ ಸಿನಿಮಾ ಸಿಗುತ್ತೆ ಅಂತ ಅಂದ್ಬಿಟ್ಟು ಖುಷಿ ಪಡಬೇಕು. ಸುಮ್ಮನೆ ನಾನು ಬಂದು ಮೀಟ್ ಮಾಡಿಲ್ಲ, ನಮ್ಮ ಮನೆಗೆ ಬಂದಿಲ್ಲ, ನನ್ನ ಹೆಂಡ್ತಿ ಬೈತಾಳೆ, ನನ್ನ ಮಕ್ಕಳು ಬೈತಾಳೆ, ರೋಡಲ್ಲಿ ಓಡೋಕ್ಕಾಗಲ್ಲ, 150 ಜನ ಫ್ರೆಂಡ್ಸ್ ಕೇಳ್ತಾರೆ, ಗಿಲ್ಲಿ ಬಂದು ನಿನ್ನ ಮೀಟ್ ಮಾಡಿದ್ನೇನೋ ಅಂತ ಅನ್ನೋದು ಎಲ್ಲ ಯಾಕೆ ಬೇಕು? ಫಸ್ಟ್ ನಿಮ್ಮ ಲೈಫನ್ನು ನೋಡ್ಕೊಳ್ಳಿ. ಅವ್ರಿಗೆ ಗೆದ್ದು ಒಂದು ಹಂತಕ್ಕೆ ನೆಕ್ಸ್ಟ್ ಅವ್ರ ಜೀವನ ರೂಪಿಸ್ಕೊಳಕ್ಕೆ ಹೋಗ್ತಾಯಿದ್ದಾರೆ. ಈಗ ನಿಮ್ಮ ಜೀವನ ರೂಪಿಸ್ಕೊಳ್ಳೋ ಕಡೆ ಗಮನ ಕೊಡಿ ಅಷ್ಟೇ. ಅದು ನೋಡಿದ್ನಲ್ಲ, ಅದು ಜಸ್ಟ್ ಅದನ್ನು ಮಾತಾಡಬೇಕಂತ ಅನಿಸ್ತು, ಅದಕ್ಕೊಂದು ವಿಡಿಯೋ ಮಾಡಿದೆ ಅಷ್ಟೇ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಈ ಥರ ಸಿಲಿಯಾಗಿ ಆಡೋದನ್ನ ಬಿಡಿ, ಒಂದು ಸ್ವಲ್ಪ ಸೀರಿಯಸ್ನೆಸ್ ಆಗಿ ಪಾಪ ಆ ವ್ಯಕ್ತಿನ ಗೌರವ ಕೊಡಿ, ಅಷ್ಟೇ ಸಾಕು ಆತನಿಗೆ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.